ಅಕ್ರಮ ಪಡಿತರ ದಂಧೆ ಮಾತ್ರ ರಾಜ್ಯದಲ್ಲಿ ನಿಲ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಎಲ್ಲಿಂದ ಬರ್ತಾ ಇದೆ, ಹೇಗೆ ಇದು ಅಕ್ರಮವಾಗಿ ಹೋಗ್ತಾ ಇದೆ, ಯಾಕೆ ನಿಲ್ಸಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾನಿಟರ್ ಮಾಡಕ್ಕೆ ಯಾರು ಇಲ್ವಾ ಅಥವಾ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾಕೆ ಇದನ್ನು ಕಷ್ಟ ಆಗ್ತಾ ಇದೆ? ಪೊಲೀಸರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿ ರೇಡ್ ಮಾಡಿದ್ದಾರೆ. ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ವಾಹನವನ್ನು ಸೀಸ್ ಮಾಡಿದ್ದಾರೆ. ಪಡಿತರ ಅಂಗಡಿಯಲ್ಲೇ ಚೀಲ ಬದಲಾಯಿಸಿ ಸಾಗಾಟ ಮಾಡ್ತಾ ಇದ್ರಂತೆ. ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. 1.75 ಲಕ್ಷ ಮೌಲ್ಯದ 80 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ವಶಕ್ಕೆ ತಗೊಂಡಿದ್ದಾರೆ. ನ್ಯಾಯಬೆಲೆ ಅಂಗಡಿ ಮಾಲಕಿ ಸೇರಿ ಐವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಅಲ್ಲಿ ಪಡಿತರ ಬರುತ್ತೆ ಕಡಿಮೆಗೆ, ಅದನ್ನು ಹೋಗ್ತಾರೆ, ಪಾಲಿಷ್ ಮಾಡ್ತಾರೆ, ಅದನ್ನು ಮಾರಾಟ ಮಾಡ್ತಾರೆ. ಬಳ್ಳಾರಿಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆ ವ್ಯಾಪಕವಾಗಿ ನಡೀತಾ ಇರುವಂಥದ್ದು. ಅಧಿಕಾರಿಗಳು ರಾತ್ರೋರಾತ್ರಿ ದಾಳಿ ಮಾಡಿದ್ರು ಸಹಿತ ದಂಧೆಕೋರು ಮಾತ್ರ ತಮ್ಮ ದಂಧೆಯನ್ನು ನಿಲ್ಲಿಸ್ತಾ ಇಲ್ಲ. ಇದೀಗ ಮತ್ತೆ ಬಳ್ಳಾರಿ ಗ್ರಾಮೀಣ ಪೊಲೀಸರು ಅದ್ರ ಜೊತೆಗೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಇದೀಗ ಮತ್ತೆ ಎತ್ತಿನ ಬೂದಿಹಾಳ ಗ್ರಾಮದಲ್ಲಿರ್ತಕ್ಕಂಥ ಒಂದು ಪಡಿತರ ಅಂಗಡಿಯಿಂದಲೇ ನೇರವಾಗಿ ಸಪ್ಲೈ ಮಾಡ್ತಾ ಇದ್ದಂಥ ಅಕ್ಕಿಯನ್ನು ಸೀಸ್ ಮಾಡೋದ್ರ ಮೂಲಕ ಇದೀಗ ಠಾಣೆಗೂ ಕೂಡ ಒಂದು ವೆಹಿಕಲ್ನ ತಂದಿರುವಂಥದ್ದು. ನಾನೀಗ ಇದೇ ಒಂದು ವೆಹಿಕಲ್ನ ಇದೀಗ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡುವ ಮೂಲಕ ಈಗ ವಶಕ್ಕೆ ಪಡಿಸಿಕೊಂಡಿರುವಂಥದ್ದು. ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳ ಗ್ರಾಮದಲ್ಲಿರ್ತಕ್ಕಂಥ ಒಂದು ಪಡಿತರ ಅಂಗಡಿಯಲ್ಲಿ ಸ್ವತಃ ಅಂಗಡಿಯಲ್ಲೇನೆ ಚೀಲಗಳನ್ನು ಬದಲಾವಣೆ ಮಾಡೋದ್ರ ಮೂಲಕ ಪಡಿತರ ಅಕ್ಕಿಯನ್ನು ಸಾಗಾಟ ಮಾಡಲಾಗ್ತಿತ್ತು. ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಇದು ಪಡಿತರ ಅಕ್ಕಿ ಅನ್ನೋದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಕೂಡ, ಅಂದರೆ ಏನು ಪಡಿತರ ಅಂಗಡಿಯಲ್ಲಿ ಪಡಿತರದಾರರಿಗೆ ಅಕ್ಕಿಯನ್ನು ವಿತರಣೆ ಮಾಡಬೇಕಾಗಿತ್ತು, ಆದರೆ ಬದಲಾಗಿ ಇಡೀ ಚೀಲಗಳನ್ನು ಬದಲಾಯಿಸೋದ್ರ ಮೂಲಕ ಅಕ್ಕಿಯನ್ನು ದಂಧೆಕೋರಿಗೆ ಸಪ್ಲೈ ಮಾಡ್ತಾ ಇದ್ರು. ಪ್ರಮುಖವಾಗಿ ಯಾರು ಪಡಿತರ ಅಂಗಡಿಯ ಮಾಲಕಿ ರಾಜೇಶ್ವರಿ, ಬಸವರಾಜ್ ಮತ್ತು ಪ್ರತಾಪ್ ಸೇರಿ ಒಟ್ಟು 5 ಜನರ ವಿರುದ್ಧ ಇದೀಗ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು ಗಮನಿಸಬಹುದು. ಅಂದರೆ ಇವೆಲ್ಲವೂ ಕೂಡ ಪಡಿತರ ಅಕ್ಕಿ, ಇವುಗಳನ್ನು ಪಡಿತರದಾರಿಗೆ ಕೊಟ್ಟು ಬಡವರ ಹೊಟ್ಟೆ ತುಂಬಿಸಬೇಕಾಗಿತ್ತು. ಆದರೆ ಯಾವ ಪಡಿತರ ಅಂಗಡಿಯಿಂದ ಪಡಿತರದಾರಿಗೆ ಅಕ್ಕಿಯನ್ನು ಕೊಡಬೇಕಾಗಿತ್ತು, ಆ ಒಂದು ಪಡಿತರ ಅಂಗಡಿಯ ಮಾಲಕಿನೇ ಇದರಲ್ಲಿ ಜೊತೆಗೂಡಿಕೊಂಡು ದಂಧೆಕೋರರಿಗೆ ಮತ್ತು ಕೆಲವೊಂದಿಷ್ಟು ಕಿಂಗ್ ಪಿನ್ಗಳಿಗೆ ಒಂದು ಅಕ್ಕಿಯನ್ನು ಸರಬರಾಜು ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿತ್ತು. ಹೀಗಾಗಿ ತಡರಾತ್ರಿನ ದಾಳಿ ಮಾಡಿದಂಥ ಅಧಿಕಾರಿಗಳು ಮತ್ತು ಪೊಲೀಸರು ಈ ಒಂದು ದಂಧೆಯನ್ನು ನಿಲ್ಲಿಸಿದ್ದಾರೆ. ಅಂದರೆ ಒಟ್ಟು ಬಳ್ಳಾರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಕರಣಗಳು ಈಗ ಮೇಲಿಂದ ಮೇಲೆ ವರದಿ ಆಗ್ತಿದ್ರು ಸಹಿತ ಇದುವರೆಗೂ ದಂಧೆಕೋರು ಮಾತ್ರ ದಂಧೆಯನ್ನು ನಿಲ್ಲಿಸಿಲ್ಲ. ಒಟ್ಟು 170ಕ್ಕೂ ಹೆಚ್ಚು ಚೀಲಗಳಲ್ಲಿ, ಪ್ಲಾಸ್ಟಿಕ್ ಚೀಲಗಳಲ್ಲಿ ಒಂದು ಅಕ್ಕಿಯನ್ನು ತುಂಬಲಾಗಿತ್ತು. ಅಂದರೆ 80 ಕ್ವಿಂಟಲ್ಗೂ ಅಧಿಕ ಪಡಿತರ ಅಕ್ಕಿ ಅದರಲ್ಲಿ ಇತ್ತು. ಇನ್ನೂ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಇನ್ನೊಂದಿಷ್ಟು ಅಕ್ಕಿಯನ್ನು ಕೂಡ ಅಲ್ಲೇ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಆದರೆ